ಧಾರವಾಡ ಜಿಲ್ಲೆಯಲ್ಲಿ ಜಿಮ್ಗಳ ಮೇಲೆ ಒಂದಾದ ಮೇಲೊಂದು ಗಂಭೀರ ಆರೋಪಗಳು ಕೇಳಿಬರ್ತಾ ಇದೆ. ಜಿಮ್ ಟ್ರೈನರ್ನಿಂದ ಮಹಿಳೆಯರಿಗೆ ಬ್ಯಾಡ್ ಟಚ್ ಆರೋಪದ ಕಹಿ ನೆನಪು ಮಾಸುವ ಮುನ್ನ ಹುಬ್ಬಳ್ಳಿಯಲ್ಲಿ ಅಂತಹದ್ದೇ ಮತ್ತೊಂದು ಸ್ಫೋಟಕ ಪ್ರಕರಣ ಬಯಲಾಗಿದೆ. ಏನಿದು ಪ್ರಕರಣ? ಡೀಟೇಲ್ಸ್ ಇಲ್ಲಿ ನೋಡಿ. ಹುಬ್ಬಳ್ಳಿಯ ವಿಕಾಸನಗರ ಅಕ್ಷರಶಃ ರಣರಂಗವಾಗಿತ್ತು. ಲವ್ ಜಿಹಾದ್ ಆರೋಪ ಹೊತ್ತಿರುವ ಮುಸ್ಲಿಂ ಯುವಕ ಸಮೀರ್ ಮುಲ್ಲಾ ಅಕ್ಕ ಮತ್ತು ಆಕೆಯ ಸಂಬಂಧಿಗಳು ಹಿಂದೂ ಯುವತಿಯ ಮನೆಗೆ ನುಗ್ಗಿ ದಾಂಧಲೆ ನಡೆಸಿರೋ ಆರೋಪವೇ ಈ ಎಲ್ಲ ಗಲಾಟೆಗೆ ಕಾರಣವಾಗಿತ್ತು. ಆರೋಪಿ ಸಮೀರ್ನನ್ನ ಕಿಡ್ನಾಪ್ ಮಾಡಲಾಗಿದೆ ಎಂದು ಆರೋಪಿಸಿ ಯುವತಿಯ ಮನೆಯವರ ಜೊತೆ ಅವರು ಕಿರಿಕ್ ತೆಗೆದಿದ್ದಾರೆ. ಈ ವೇಳೆ ಸಮೀರ್ ಸಂಬಂಧಿಕನೊಬ್ಬ ಯುವತಿಯ ಬಗ್ಗೆ ಅಸಭ್ಯವಾಗಿ ಮಾತನಾಡಿದ್ದು ಸ್ಥಳೀಯರ ಕೆಂಗಣ್ಣಿಗೆ ಗುರಿಯಾಗಿದೆ. ಹಿಂದೂ ಸಂಘಟನೆಗಳನ್ನು ಕೆರಳಿಸಿದೆ. ಖುಷಿ ಕಲಬುರ್ಗಿ ಅಂತ ಹುಡುಗಿ ದಾಡ್ರಿ ಬಗ್ಗೆ, ಆಮೇಲೆ ಸಮೀರ್ ಅಂತ ನಮ್ಮ ತಮ್ಮ, ಸಮೀರ್ ಮೂಲ ನಮ್ಮ ತಮ್ಮ ರೀ. ಸೊ ಸಮೀರ್ ಮತ್ತು ಖುಷಿ ಒಂದು ಐ ಥಿಂಕ್ 3 years ಆಯ್ತು ರೀ ಇವಾಗ ರಿಲೇಷನ್ಶಿಪ್ನಲ್ಲಿ ಇದ್ರು ಅವರು. ಸೊ ಇವಾಗ ಸದರಿ ಇಷ್ಟು ವರ್ಷ ಕೂಡನೇ ಇದ್ರು ಅವರು. ಇವ್ರದ್ದೇನು ಸಮಾಜ ಇದೆ ಅಲ್ಲ, SSK ಗ್ರೂಪ್ ಇವ್ರದ್ದು ಸೌಜಿ ಸಮಾಜ, ಅವ್ರು ಏನು ಮಾಡಿದ್ರಿ ಇವತ್ತು ಬೆಳಗ್ಗೆ ಐ ಥಿಂಕ್ ಅರೌಂಡ್ 100 ಜನ ಇದ್ರಿ ಅವರು, 150 ಜನ ಇದ್ರಿ ಅವರು. ನಮ್ಮ ಮನೆಗೆ ಬಂದಾರ್ರಿ. ನಮ್ಮ ಮನೇಲಿಂದ ನಮ್ಮ ತಮ್ಮ ಕದಾರಿ ಕೆಳಗಡೆ ಅವರು. ನಮ್ಮ ತಮ್ಮ ಕೆಳಗಡೆ ಹೋದ್ಮೇಲೆ ಅವ್ರು ಹಿಂಗೆ ಹೊಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅವರು ಆಟೋದಲ್ಲಿ ಹಾಕಿ. ನಮ್ಮ ತಮ್ಮ ಫೋನ್ ತೊಗೊಂಡಿದ್ದಾರೆ ಅವರು. ಅದು ಫೋನ್ ಓಪನ್ ಮಾಡಿರಿ, ಅದರಲ್ಲಿ ಚೆಕ್ ಮಾಡಿರಿ, ಇವ್ರದ್ದೆಲ್ಲ ಫೋಟೋಸ್ ಪಿಕ್ಚರ್ಸ್ ಎಲ್ಲೆಲ್ಲಿ ಹೋಗಿದ್ದಾರೆ ಇವರು ಎಲ್ಲ ಐತ್ರಿ ಅವ್ರದ್ದು. ಆ ಹುಡುಗಿ ಮನೆಗೆ ಬೆಳಗ್ಗೆ ಹೋಗಿದ್ವಿ ನಾವು. ಸೊ ಬೆಳಗ್ಗೆ ಐ ಥಿಂಕ್ ಅರೌಂಡ್ 7 o'clock 7 ಗಂಟೆಗೆ ಕಿಡ್ನಾಪ್ ಮಾಡ್ಯಾರಿ ನಮ್ಮ ತಮ್ಮಾಗ. ಓಕೆ, ಎಷ್ಟು ಜನ ರೀ? ಅವ್ನು 24 years old. ಇವರ 100 ಜನ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಈ ಎಲ್ಲ ಘಟನೆಗಳ ಮೂಲ ಮಜಲ್ ಫ್ಯಾಕ್ಟರಿ ಅನ್ನೋ ಜಿಮ್ ಮಾಲೀಕ ಸಮೀರ್ ಮುಲ್ಲಾ ಹಾಗೂ ಯುವತಿಯ ನಡುವೆ ಇಲ್ಲಿಯೇ ಪರಿಚಯವಾಗಿದ್ದು. ಆದರೆ ಇದು ಸ್ನೇಹವಲ್ಲ, ಇದೊಂದು ವ್ಯವಸ್ಥಿತ ಲವ್ ಜಿಹಾದ್ ಸಂಚು ಅನ್ನೋದು ಹಿಂದೂ ಸಂಘಟನೆಗಳ ಗಂಭೀರ ಆರೋಪ. ಸಮೀರ್ನನ್ನ ಹಿಡಿದು ತಂದ ಸಂಘಟನೆಯ ಕಾರ್ಯಕರ್ತರು ಹಳೆ ಹುಬ್ಬಳ್ಳಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸಮೀರ್ ಕೇವಲ ಪ್ರೀತಿಯ ನಾಟಕವಾಡಿದ್ದಲ್ಲ, ಬ್ಯಾಟ್ ಹಿಡಿದು ಯುವತಿ ಮನೆಗೆ ನುಗ್ಗಿ ಜೀವ ಬೆದರಿಕೆಯನ್ನೂ ಹಾಕಿದ್ದಾನೆ ಎಂದು ಯುವತಿಯ ತಂದೆ ಆಕ್ರೋಶ ಹೊರಹಾಕಿದ್ದಾರೆ. ನಾವು ಮನೆಯಾಗಿದ್ವಿ ಸರ್, ಏಕಾಏಕಿ 10 ಮಂದಿ ಬಂದು ಹಬ್ಬ ಚಾಲು ಹೊಡಕ್ ಚಾಲು ತಲವಾರ್ ತಗೊಂಡ್ ಬಂದ್ಬಿಟ್ರಿ ಸರ್. ನಾವ್ ನಮ್ಮ ಇದಕ್ಕಂತ ಹೇಳಿದ್ರೆ ಅವ ಸಮೀರ್ ಎಲ್ಲಿದ ಸಮೀರ್ ಅನ್ನಂಗ್ ಕೇಳಾಕತ್ತಾರ ಸರ್. ಯಾ ಸಮೀರಪ್ಪ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಹಬ್ಬದ ಚಾಕು ತಗೊಂಡ್ ಎಲ್ಲಿದಿ ನಮ್ ಇಲ್ಲ ನಮ್ ಖಲಾಸ ಮಾಡ್ತೀವಿ ನೋಡ್ ಅಂತೇಳಿ ಇವತ್ ನಮ್ ಮುಂಜಾನೆ ಬಂದು ದಮ್ ಕೊಟ್ರ ಸರ್. ಅದಕ್ಕೆ ನಾವು ನಮ್ ಸಮಾಜಿಗೆ ಎಲ್ಲ ಮಾಹಿತಿ ಕೊಟ್ಟು ಬಂದ್ಬಿಟ್ಟು. ಹೌದ್ರಿ, ಮುಂಜಾನೆ ಬಂದಾರ, ವಿಡಿಯೋ ಇದಾವ್ ಸರ್ ಅವ್ರು ಬಂದಿದ್ದು. ಇವತ್ ಮುಂಜಾನೆ ಅವ್ರು ಎಲ್ಲಾ ಇವ್ರು ವಿಕಾಸ್ ನಗರ್ ಮನಿ ಅವ್ರ ಹುಡುಗನ ಅಣ್ಣ ತಮ್ಮ ಯಾರು ಬಂದಿದ್ರಿ, ಅಕ್ಕ ತಂಗಿ ಏನ್ ತಲವಾರ್ ತೊಗೊಂಬಂದಾರಿ, ಬ್ಯಾಟ್ ತೊಗೊಂಬಂದಾರ, ಎಲ್ಲಾ ಐತ್ರಿ ಅಲ್ಲಿ ವಿಡಿಯೋ ಅದಾವ ಸರ್. ಬಾಗಲ ಮೂರು ಧನ್ ಹೊಡಕತ್ತಾರ. ನಿಂಗೆ ಕ್ಲಾಸ ಮಾಡ್ತೀವಿ, ಬ್ಯಾಂಕಿನಲ್ಲಿ ಸುಡ್ತೀವಿ, ನಿಮ್ಗೆಲ್ಲ ಎಲ್ಲ ಮಾರಕದ ಎಲ್ಲ ತೊಗೊಂಬಂದು ನಿಮಗೆ ಪೆಟ್ರೋಲ್ ಹಾಕಿ ಸುಡ್ತೀವಿ ಅಂದ್ರೆ ನಮ್ಮ ಇದ ಸಂಬಂಧ ಇದಕ್ಕ ನೀ ನಮ್ಮ ಅಂದ್ರೆ ಸಮೀರ ಅಂತ ಯಾರ ಕರ್ಕೊಂಡು ಹೋಗ್ಯಾರ ಸರ್? ಬ್ಯಾರೆಯವ್ರು ಕರ್ಕೊಂಡು ಹೋಗ್ಯಾರ, ನಮ್ಮ ಪೊಲಿಟಿಷಿಯನ್ ಕರ್ಕೊಂಡು ಹೋಗ್ಯಾರ, ಯಾರ ನಮ್ಮ ಮನೆಗೆ ಬಂದಾರಿ ಅವ್ರು. ಇವತ್ತು ಬೆಳಿಗ್ಗೆ ಒಬ್ಬ ವಿಜಯನಗರದ ಮತಾಂಧ ಸಮೀರ್ ಮುಲ್ಲಾ ಅಂತೇಳಿ ಅವ ಒಂದು ಹುಬ್ಬಳ್ಳಿ ಒಳಗೆ ಒಂದು 5-6 ಜನ ಹಿಂದೂ ಹುಡುಗಿಯರ ಕೊಟ್ಟ ಸಂಬಂಧ ಇಟ್ಕೊಂಡ, ಅಂದ್ರೆ ಲವ್ ಜಿಯಾದ ಬೆಲೆ ಬಿಡ್ಸಾನ ಅವ್ರನ್ನ. ಅವರೆಲ್ಲ ಪ್ರೈವೇಟ್ ಫೋಟೋಸ್ ಮತ್ತು ವಿಡಿಯೋಸ್ ಇಟ್ಕೊಂಡು ಅವ್ರನ್ನೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ. ಮತ್ತು ಹೊಳ್ಳಿ ನಿನ್ನೆ ಅವ ಒಂದು ಸೌಜಿ ಸಮಾಜಕ್ಕೆ ಬೇದು ಒಂದು ಮೆಸೇಜ್ ಹಾಕಿದ್ದ. ಅದರ ಸಂಬಂಧ ಇವತ್ತು ಸಮಾಜದ ಹುಡುಗರು ಮತ್ತು ಎಲ್ಲ ಸಂಘಟನೆ ಹುಡುಗರು ಹೋಗಿ ಅವ್ರ ಮನೆಗೆ ಹೋಗಿ ಅವ್ನು ಕರ್ಕೊಂಡ್ಬಂದು ಹಳೆ ಹುಬ್ಬಳ್ಳಿ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಹ್ಯಾಂಡ್ ಓವರ್ ಮಾಡಿಂದ ಅದೇನಾಯ್ತಂದ್ರೆ ಅವ್ನ ಕಡೆಯದವರು ಸಮೀರ್ ಮುಲ್ಲಾನ ಅಣ್ಣ ತಮ್ಮರು ಮತ್ತು ಅವ್ರ ಅಕ್ಕಂಗಿಯರು ಎಲ್ಲರೂ ಬಂದು ಆ ಹುಡುಗಿ ಮನೆಗೆ ಬಂದು ಆ ಹುಡುಗಿ ಮನೆಗೆ ದಮ್ ಕೊಟ್ಟಾರ. ನಿನ್ನ ಪೀಸ್ ಮಾಡ್ತೀವಿ, ನಿಮ್ಮ ಮನೆ ಪೆಟ್ರೋಲ್ ಹಾಕಿ ಸುಡ್ತೀವಿ, ನೀವು ನಮ್ಮ ಸಮೀರ್ನಲ್ಲಿಟ್ರಿ ಅಂತೆಲ್ಲ ಕೇಳ್ಯಾರ ಅವರು. ಇನ್ನು ಘಟನೆ ಸಂಬಂಧ ಈಗ ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ ದೂರು ಪ್ರತಿದೂರುಗಳ ಸರಣಿಯೇ ದಾಖಲಾಗಿದೆ. ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಪ್ರಕರಣದ ಗಂಭೀರತೆ ಅರಿತು ತನಿಖೆಗೆ ಆದೇಶಿಸಿದ್ದಾರೆ. ಎರಡೂ ಕುಟುಂಬಗಳ ಆರೋಪ ಪ್ರತ್ಯಾರೋಪಗಳ ಸತ್ಯಾಸತ್ಯತೆಯನ್ನ ಪೊಲೀಸರು ಜಾಲಾಡುತ್ತಿದ್ದಾರೆ. ದಿನ ಬೆಳಗ್ಗೆ ಒಂದು ಹುಡುಗನ ಕರ್ಕೊಂಡು ಹೋಗಿ ಓಲ್ಡ್ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ಗೆ ಬಿಟ್ಟಿದ್ದಾರೆ, ಫೋರ್ಸ್ಫುಲಿ ಕರ್ಕೊಂಡು ಹೋಗಿದ್ದಾರೆ ಅಂತ ಒಂದು ವಿಷಯ ಗಮನಕ್ಕೆ ಬಂತು. ಇಮಿಡಿಯೇಟಾಗಿ ನಾನು ಕೂಡ ಸ್ಥಳಕ್ಕೆ ಭೇಟಿ ಮಾಡಿದ್ದೀನಿ. ಅದೇ ಸಂದರ್ಭದಲ್ಲಿ ಹುಡುಗಿ ಮನೆಗೆ ಕೆಲವರು ದಾಳಿ ಮಾಡಿದ್ದಾರೆ ಅನ್ನೋಂಥ ಒಂದು ಸುದ್ದಿ ಬಂತು. ಇದೆರಡು ಹಿನ್ನೆಲೆಯಲ್ಲಿ ನಾನು 2 ಕೃತ್ಯ ನಡೆದ ಸ್ಥಳಕ್ಕೆ ಭೇಟಿಯಾಗಿ ಅದಾದ ನಂತರ ಹಾಸ್ಪಿಟ್ಲಿಗೆ ಭೇಟಿಯಾಗಿ ಮತ್ತು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಸುಮಾರು ಜನ ಸೇರಿಕೊಂಡು ಪ್ರತಿಭಟನೆ ಮಾಡ್ತಾಯಿದ್ರು. ಪ್ರತಿಭಟನೆಕಾರರು ಆ ಮುಖಂಡರಿಗೆಲ್ಲ ಮಾತಾಡಿ ಕರೆಸಿ ಏನು ಅಗತ್ಯ ಕಾನೂನು ಕ್ರಮವನ್ನು ನಾವು ಕೈಗೊಳ್ಳಿಕ್ಕೆ ಅವಕಾಶ ಇದೆ ಅನ್ನೋಂಥ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಆ ಪ್ರಕಾರ ಎಲ್ಲ ಡಿಸ್ಕಸ್ ಆಗಿದ್ದಾರೆ. ನಾವು ಕಾನೂನು ಕ್ರಮ ಮುಂದುವರಿಸ್ತೀವಿ.
ಒಟ್ನಲ್ಲಿ ಧಾರವಾಡದಲ್ಲಿ ಜಿಮ್ಗಳು ಲವ್ ಜಿಹಾದ್ನ ಕೇಂದ್ರಗಳಾಗುತ್ತಿವೆಯೇ ಎಂಬ ಆತಂಕ ಸಾರ್ವಜನಿಕರಲ್ಲಿ ಮನೆ ಮಾಡಿದೆ. ಯುವತಿಯರು ಜಿಮ್ಗೆ ಹೋಗುವುದಕ್ಕೆ ಭಯ ಪಡುವ ಸ್ಥಿತಿ ನಿರ್ಮಾಣವಾಗಿದೆ. ಸಮೀರ್ ಮುಲ್ಲಾನ ಅಸಲಿ ಬಣ್ಣ ಏನು? ಇದು ನಿಜಕ್ಕೂ ಪ್ರೇಮ ಪ್ರಕರಣವೋ ಅಥವಾ ಲವ್ ಜಿಹಾದ್ ಸಂಚು ಅನ್ನೋದು ಪೊಲೀಸ್ ತನಿಖೆಯಿಂದಲೇ ಹೊರಬರಬೇಕಿದೆ. ಮಂಜುನಾಥ್ ದ್ಯಾಮಕ್ಕನವರ್, ಫ್ರೀಡಂ ಟಿವಿ, ಹುಬ್ಬಳ್ಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.